ರೇ ಪ್ರಥಮ್ ಅವ್ರೆ, ಎಷ್ಟೋ ಪ್ರೊಡ್ಯೂಸರ್ಗಳು ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಪಾಪ ಎಷ್ಟೋ ಕಣ್ಣೀರು ಇಡ್ತಿದ್ದಾರೆ. ಎಷ್ಟೋ ಹೀರೋಗಳು ಕಷ್ಟಪಡ್ತಿದ್ದಾರೆ. ಎಷ್ಟೋ ಜನ ಹುಡುಗರು ಸೈಕಲ್ ಹೊಡಿತಿದ್ದಾರೆ. ಹೋಗಿ ಹೋಗಿ ನೀವು ಯಾರನ್ನು ಬಾಸ್ ಅನ್ಬೇಡಿ, ಯಾರು ಬೆಳೆಸ್ಬೇಡಿ ಅಂತ ಹೇಳ್ತಿದ್ದಾರೆ. ಎಷ್ಟೋ ಜನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಣ್ಣ ಆಗಿರ್ಬೋದು, ವಿಷ್ಣುವರ್ಧನ್ ಅಣ್ಣ ಆಗಿರ್ಬೋದು, ಶಂಕರ್ನಾಗ್ ಅಣ್ಣ ಆಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿನ ಉಳಿಸಕ್ಕೆ ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ತಗೊಂಬಂದು ನಿಲ್ಸಿದ್ದಾರೆ. ಈಗ ಅಪ್ಪು ಅಣ್ಣ ಆಗಿರ್ಬೋದು, ಶಿವರಾಜ್ ಕುಮಾರ್ ಅಣ್ಣ ಆಗಿರ್ಬೋದು, ನಮ್ಮ ದೇವ್ರು ದರ್ಶನ್ ಸರ್ ಆಗಿರ್ಬೋದು, ಟೀಚರ್ ಸುದೀಪ್ ಸರ್ ಆಗಿರ್ಬೋದು, ಹಂಗೆ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಆಗಿರ್ಬೋದು, ಹಲವಾರು ಜನ ಹೀರೋಗಳಿದ್ದಾರೆ. ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು, ಇನ್ನೂ ಮೇಲಿಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ರೇ ನೀವು ಬಾಸ್ ಅನ್ಬೇಡಿ, ನೀವು ಯಾವ ಹೀರೋಗಳನ್ನ ನೀವು ಹೆಮ್ಮೆಯಿಂದ ಹೀರೋ ಅಂತ ಹೇಳ್ಕೊಬೇಡಿ ಅಂತ ಹೇಳ್ತಿದ್ರಲ್ರಿ. ಅವಾಗ ನಾವು ನಮ್ಮ ಬಾಸು, ನಮ್ಮ ಹೀರೋ, ನಮ್ಮ ಅಭಿಮಾನಿ ಅನ್ನೋದು ಇಲ್ಲ ಅಂದಿದ್ರೆ ಸಿನಿಮಾಗಳು ಯಾಕಬೇಕು, ಹೀರೋಗಳು ಯಾಕ್ರಿ ಬೇಕು? ನೀವು ಬೆಳೆಯಂತವ್ರು ಇನ್ನೊಬ್ಬರನ್ನ ಬೆಳೆಸ್ಬೇಕು. ಇನ್ನೊಬ್ಬರನ್ನ ನೀವು ಬೆಳೆಯಕ್ಕಾಗಿಲ್ಲ ಅಂದ್ರೂ ಇನ್ನೊಬ್ರನ್ನ ತುಳಿ ಅಂತ ಕೆಲಸ ಮಾಡಬಾರ್ದ್ರಿ ನೀವು. ಇವತ್ತಿನ ದಿನದಂದೆಲ್ಲ ಆ ದಿನದಿಂದ ಇವತ್ತುವರೆಗೂ ಎಲ್ಲ ಹೀರೋಗಳಿಗೆ ಬಾಸ್ ಅನ್ಕೊಂಡೇ ಬರ್ತಾ ಇದಾರೆ ಎಲ್ಲ ಅಭಿಮಾನಿಗಳು. ಯಾರು ಬಾಸ್ ಅನ್ಬೇಡಿ ಅಂತ ಹೇಳ್ತಿದ್ರಲ್ರಿ. ಅವ್ರು ಅಭಿಮಾನಿಗಳು ಭಾಷೆ ಅಂದೇ ಹೋದ್ರೆ ಯಾರಿಗೆ ಬರ್ತಾರೆ? ಅಭಿಮಾನ ಇಟ್ಕೊಳ್ಳಿಲ್ಲ ಅಂದ್ರೆ ಯಾರು ಬಂದು ಅಭಿಮಾನ ಇಲ್ದಾನೆ ಸಿನಿಮಾ ನೋಡಕ್ ಬರ್ತಾರ್ರಿ? ಯಾರು ಬರ್ತಾರೆ? ಅಭಿಮಾನಿಗಳು ಇರಬೇಕು. ಪ್ರತಿಯೊಬ್ಬ ಹೀರೋಗಳಿಗೆ ಅಭಿಮಾನ ಇರಬೇಕು. ಪ್ರತಿಯೊಬ್ಬ ಹೀರೋಗಳಿಗೆ ಬಾಸ್ ಅಂತ ಹೇಳಕ್ಕಂತ ನಮ್ಮಂತ ಅಭಿಮಾನಿಗಳು ಹುಟ್ಟಬೇಕು, ಇನ್ನೂ ಜಾಸ್ತಿ ಆಗ್ಬೇಕು. ಅವಾಗೆ ಕನ್ನಡ ಇಂಡಸ್ಟ್ರಿ ಮೇಲೆ ಹೋಗುತ್ತೆ. ನಾವು ಅನ್ಕೊಂಡಂಗೆ, ನಮ್ಮೆಲ್ಲಾ ಹೀರೋಗಳು ಅನ್ಕೊಂಡಂಗೆ ಕನ್ನಡ ಇಂಡಸ್ಟ್ರಿನ ಆದಷ್ಟು ಮೇಲಕ್ಕೆ ಹೋಗುತ್ತೆ. ಎಲ್ಲಾ ಹೀರೋಗಳು ಕಷ್ಟಪಟ್ಟು ಮೇಲೆ ತರಬೇಕು ಅಂತ ಕನ್ನಡ ಇಂಡಸ್ಟ್ರಿನ ಪ್ರಯತ್ನ ಪಟ್ರೆ, ನೀವು ನೋಡಿದ್ರೆ ಯಾರಿಗೂ ಬಾಸ್ ಅನ್ಬೇಡಿ, ನಿಮ್ಗೆ ನೀವೇ ಬಾಸ್ ಅನ್ಕೊಳ್ಳಿ ಅನ್ಕೊಂಡು ಕನ್ನಡ ಇಂಡಸ್ಟ್ರಿನ ಈ ಸ್ಥಿತಿಗೆ ತರ್ತಿದಿರಲ್ರಿ. ಪ್ರತಿಯೊಬ್ಬ ಹೀರೋಗಳಿಗೆ, ಪ್ರತಿಯೊಬ್ಬ ಅಭಿಮಾನಿಗಳಿಗೆ ನಾವು ನಮ್ಮ ಬಾಸ್ಗೆ, ನಮ್ಮ ಡಿ ಬಾಸ್ಗೆ ನಾವು ಬಾಸ್ ಅಂದ್ರೆ ನಮ್ಗೆ ಖುಷಿ. ಹಾಗೆ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಅವ್ರ ಬಾಸ್ ಅಂದ್ರೆ ಖುಷಿ ಇರುತ್ತೆ. ಅದು ನಿಮ್ಗೆ ಹೇಳ್ಕೊಳಕ್ ಆಗಿಲ್ಲ ಅಂದ್ರೆ, ನಿಮ್ಗೆ ಯಾರು ಬಾಸ್ ಅನ್ನೋರು ಇಲ್ಲ ಅಂದ್ರೆ ಸಂಪಾದನೆ ಮಾಡ್ರಿ. ಸಂಪಾದನೆ ಮಾಡಿ, ನೀವು ಜನಗಳನ್ನ ಸಂಪಾದನೆ ಮಾಡಿ, ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡ್ಬಿಟ್ಟು ನೀವು ಅನ್ಸ್ಕೊಳ್ಳಿ. ಇನ್ನೊಬ್ಬರನ್ನ ಬಾಸ್ ಅನ್ನೋರನ್ನ ಬಾಸ್ ಅನ್ಬೇಡಿ ಅಂತ ಹೇಳಿದ್ರೆ ಅದು ಒಬ್ಬರನ್ನ ತುಳ್ದಂಗೆ. ಪ್ರಥಮ್ ಅವ್ರೆ, ಆಯ್ತಾ? ಆಗಿನ ಕಾಲದಿಂದನೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಭಿಮಾನ ಅನ್ನೋದು ಉಟ್ಕೊಂಡ್ ಬಂದಿದೆ. ಅಣ್ಣವರಾಗಿರ್ಬೋದು, ಪ್ರತಿಯೊಬ್ರು ಎಲ್ಲರಿಂದನೂ ಅಭಿಮಾನ ಉಟ್ಕೊಂಡು ಬಂದಿದೆ. ಇವತ್ತಿಗೂ ಅವ್ರೇನೋ ನಮ್ಮ ಮೇಲ್ಗಡೆ ಇದ್ದವಂಥವ್ರು ಯಾರಿಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಣ್ಣವರಾಗಿರ್ಬೋದು, ರೆಬಲ್ ಸಾಬ್ ಅಣ್ಣ ಆಗಿರ್ಬೋದು, ಏನಾಯ್ತಲ್ಲ ಆಗಿನ ಕಾಲದಿಂದನೂ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಆಗಿರ್ಬೋದು, ರೆಬಲ್ ಸ್ಟಾರ್ ಅಣ್ಣ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಶಂಕರ್ನಾಗ್ ಅಣ್ಣ ಆಗಿರ್ಬೋದು, ಅವ್ರನ್ನೇನು ಬಳಸ್ಕೊಂಡು ಬಂದಿದ್ದಾರೆ. ಅವ್ರ ಅಭಿಮಾನಿಗಳು ಏನು ಬಾಸು, ಅಣ್ಣ, ಪ್ರೀತಿ, ಅಭಿಮಾನ ಇಟ್ಕೊಂಡ್ ಬಂದಿದ್ರು. ಈಗಿನ ಜನ್ರೇಷನ್ ಅವ್ರು ಕೂಡ ಆ ಅಭಿಮಾನನ ಹಂಗೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಈಗ ಹೀರೋರ್ನ ಮುಂದೆ ಬರೋಂಥ ಫ್ಯೂಚರ್ ಹೀರೋಗಳಿಗೂ ಅಭಿಮಾನ ಇರಬೇಕು. ನೀವು ಅದನ್ನ ತುಳಿಯಂತ ಕೆಲಸ ಮಾಡ್ತಿದ್ರೆ ಅದನ್ನ ಮಾಡಬಾರ್ದ್ರಿ ಪ್ರಥಮ್ ಅವ್ರೆ. ಅಭಿಮಾನ ಇದ್ರನೇ ಸಿನಿಮಾ, ಫ್ಯಾನ್ ಇದ್ರನೇ ಸಿನಿಮಾ ಮಾಡೋಕ್ಕಾಗೋದು, ಫ್ಯಾನ್ಸ್ ಇದ್ರನೇ ಥಿಯೇಟರ್ ಬಂದು ಸಿನಿಮಾ ಮಾಡೋದು. ಫ್ಯಾನ್ಸೇ ಇಲ್ಲ ಅಂದ್ರೆ ನೀವು ಹಾಕಿರೋ ಬಂಡವಾಳ ಹೆಂಗ್ರಿ ತೆಗಿತೀರ ನೀವು? ಫ್ಯಾನ್ಸ್ ಇಲ್ಲ ಅಂದ್ರೆ ಸಿನಿಮಾ ಹೆಂಗ್ ನೋಡ್ತಾರೆ? ಫ್ಯಾನ್ಸೇ ಬೇಡ, ನಾನೇ ಇರೋ ಅಂದ್ರೆ ಹೌದು ಬಿಡಿ, ನಾನೇ ಇರೋ ಅಂದ್ಕೊಂಡು ಕುತ್ಕೊಂತೀನಿ ಕಾಲ್ ಮೇಲೆ ಕಾಲ್ ಹಾಕೊಂಡು. ನಾನು ನಾಳೆ ಬರೋದಿಲ್ಲ, ನಾನೇ ಇರೋ. ಇದು ಬೇಡ ರೀ. ಅಭಿಮಾನಿಗಳು ಇರ್ಬೇಕು ಎಲ್ರಿಗೂ. ಅಭಿಮಾನ ಇದ್ರನೇ ಸಿನಿಮಾ ಬೆಳೆಯೋದು. ಒಬ್ಬ ಅಣ್ಣ ಹಾಕಂತ ಪ್ರೊಡ್ಯೂಸರು ಪಾಪ ಎಲ್ರಿಗೂ ಅಣ್ಣ ಹಾಕ್ತಾನೆ. ಎಷ್ಟೋ ಜನ, ಸಾವಿರಾರು ಜನ ಒಂದು ಸಿನಿಮಾ ನಂಬ್ಕೊಂಡು ಊಟ ಮಾಡ್ತಿದ್ದಾರೆ ಇವತ್ತು. ಕಲಾವಿದರು, ಜೂನಿಯರ್ಸ್ ಆಗಿರ್ಬೋದು, ಗ್ಯಾಂಗ್ ಆಗಿರ್ಬೋದು, ಬೌನ್ಸರ್ಸ್ ಆಗಿರ್ಬೋದು, ಎ ಕ್ಲಾಸ್ ಅವ್ರಾಗಿರ್ಬೋದು, ಎಲ್ಲ ಜನ ಸಿನಿಮಾ ಇಂಡಸ್ಟ್ರಿ ನಂಬ್ಕೊಂಡು ಅನ್ನ ಮಾಡ್ತಿದ್ದಾರೆ. ಅಷ್ಟು ಜನಕ್ಕೆ ಅನ್ನ ಹಾಕಂತ ಪ್ರೊಡ್ಯೂಸರ್ ಮೈಲ್ ಮಣ್ಣು ಹಾಕಂತ ಕೆಲಸ ಮಾಡ್ತಿದ್ದಾರೆ. ಅದಾಗಬಾರ್ದು. ಪ್ರತಿಯೊಬ್ಬ ಅಭಿಮಾನಿಗಳಿಗೆ ನನ್ನ ರಿಕ್ವೆಸ್ಟು, ನಿಮ್ಮ ಬಾಸೇ ಬಾಸು. ತಂದೆ ತಾಯಿಗಳು ಬಾಸ್ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ತಂದೆ ತಾಯಿ ನಮಗೆ ಬಾಸು. ನಮ್ಮ ಎರಡನೇ ಬಾಸ್ ಅಂತ ಯಾರಾದರೂ ಇದ್ದರೆ ನಮ್ಮ ಹೀರೋಗಳದು. ಯಾವ ಹೀರೋಗಳಾಗಿರ್ಬೋದು ನಮಗೆ ಬಾಸು. ಅದು ನಮ್ಮ ಕ್ರೈಸು, ಅದು ನಮ್ಮ ಪ್ರಕೃತಿ ಅಂತಾರೆ ಗೊತ್ತಾ, ಅದು. ಬಟ್ ಅದನ್ನು ತುಳಿಯೋಂಥ ಕೆಲಸ ಯಾರು ಇಂಡಸ್ಟ್ರಿಯಲ್ಲಿ ಮಾಡಬೇಡಿ.